ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಬಂದ್ಬಿಟ್ಟು ಸ್ಕ್ಯಾಮಿಂಗ್ ಅಲರ್ಟ್ ಅಂತ. ಸೊ ಸ್ಕ್ಯಾಮ್ ಅಲರ್ಟ್ದು ತುಂಬ ವೀಡಿಯೋಸ್ ಮಾಡಿದ್ದೀನಿ ಬಿಫೋರ್, ನನ್ನ ಚಾನಲಲ್ಲಿ ತುಂಬ ಇದೆ. ಸೊ ಹೋಗಿ ನೋಡ್ಬೋದು ನೀವು. ಅದು ಬಿಟ್ಟರೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಮೆಸೇಜಿಂಗ್ ಅಲರ್ಟು ಮತ್ತು ಕಾಲಿಂಗ್ ಅಲರ್ಟು. ಮೇಯ್ನು ಮಿಸ್ ಕಾಲ್ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ನಡೀತಿದೆ ಈಗ ಜನ್ರೇಷನ್, ಅಂದರೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಮಾರ್ಕೆಟಿಂಗ್ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ, ಮಾರ್ಕೆಟಿಂಗಲ್ಲಿ ತುಂಬ ರೀತಿ ಬರುತ್ತೆ. ಆನ್ಲೈನ್ ಮಾರ್ಕೆಟಿಂಗ್, ಆಫ್ಲೈನ್ ಮಾರ್ಕೆಟಿಂಗ್ ಅಂತ. ಇವಾಗ ಯಾವ ರೀತಿ ಬರ್ತಿದೆ ಅಂದರೆ, ಕೆಲವೊಂದು ಏಜೆನ್ಸಿಗಳಿರುತ್ತೆ. ಏಜೆನ್ಸಿ ಏನು ಮಾಡ್ತಾರೆ, ಒಂದು ನಂಬರ್ ಕೊಟ್ಬಿಟ್ಟು ಕೆಲವೊಂದು ಜನಗೆ ಒಂದು ನಂಬರ್ ಕೊಟ್ಬಿಟ್ಟು, ಸೊ ಇದನ್ನು ಹೋಗಿ ನೀವು ಮಿಸ್ ಕಾಲ್ ಕೊಡಿಸ್ಬೇಕು ಈ ನಂಬರ್ಗೆ ಅಂದ್ಬಿಟ್ಟು ಮಿಸ್ ಕಾಲ್ ಕೊಡಿಸ್ಕೊತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಮಿಸ್ ಕಾಲ್ ಕೊಟ್ಟರೆ ಒಂದು ರೂಪಾಯಿ ಶಾಂಪು ಅಥವಾ ಏನೋ ಈ ಥರ ಸಮಥಿಂಗು ಪ್ರಮೋಷನ್ಗೋಸ್ಕರ ಹೊಸ ಬ್ರ್ಯಾಂಡು ಹೊಸದಾಗೇನೋ ಲಾಂಚ್ ಆಗ್ತಿದೆ ಅನ್ನೋ ಥರ. ಸೊ ಅದು ಯಾವ ಥರ ಬ್ರ್ಯಾಂಡ್ ತರ್ತಾರೆ ಅಂದರೆ, ಸೋಪು, ಶಾಂಪು, ಈ ರೀತಿ ಬ್ರ್ಯಾಂಡ್ಸ್ ಎಲ್ಲ ತರ್ತಾರೆ. ಗೈಸ್, ಇದರಲ್ಲಿ ಏನು ನೀವು ಅಲರ್ಟಾಗಿರಬೇಕು ಅಂದರೆ, ಆ ಮಿಸ್ ಕಾಲಿಂದ ಅವ್ರಿಗೆ ಏನು ಸಿಗುತ್ತೆ. ಇವಾಗ ಸಿಂಪಲಾಗಿ ಹೇಳಬೇಕು ಅಂದರೆ, ಮಾರ್ಕೆಟಿಂಗ್ ಮಾಡೋರು ಇವಾಗ ಮಿಸ್ ಕಾಲು ಫ್ರೀ. ಎಕ್ಸಾಂಪಲ್, ಇವಾಗ ನೀವು ₹1 ಪೇ ಮಾಡಲ್ಲ. ಇವಾಗ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಸೊ ಮಿಸ್ ಕಾಲ್ ಕೊಟ್ಟರೆ ಅದಕ್ಕೆ ಯಾವ ಚಾರ್ಜಸ್ಸು ಇರಲ್ಲ, ನಿಮ್ಗೇನೂ ಲಾಸ್ ಆಗೋಲ್ಲ. ಬಟ್ ಅವ್ರಿಗೇನು ಪ್ರಾಫಿಟ್ ಸಿಗ್ತಿದೆ ಇದು ಯೋಚನೆ ಮಾಡಿ ಫಸ್ಟು. ಅವ್ರಿಗೆ ಎಂಥ ಪ್ರಾಫಿಟ್ ಸಿಗ್ತಿದೆ. ಇವಾಗ ₹1 ಶಾಂಪೂನ ನಿಮಗೆ ಫ್ರೀಯಾಗಿ ಕೊಟ್ಟು ಒಂದು ಮಿಸ್ ಕಾಲ್ ಕೊಡೋಕೆ ಹೇಳ್ತಿದ್ದಾರೆ ಪ್ರಮೋಷನ್ಗೋಸ್ಕರ, ಅಥವಾ ಒಂದು 5 ಮಿಸ್ ಕಾಲ್ ಕೊಟ್ಟರೆ ಒಂದು ಶಾಂಪು ಕೊಡ್ತಿದ್ದಾರೆ ಅಂದ್ರೂ ಗೈಸ್, ಏನು ನೆಸೆಸಿಟಿ ಅದು, ಏನು ಪ್ರಾಫಿಟ್ ಅವ್ರಿಗೆ, ಏನು ಪ್ರಾಫಿಟ್ಟು ಒಂದು ಮಿಸ್ ಕಾಲಿಂದ ಏನು ಪ್ರಾಫಿಟ್ ಸಿಗ್ತಿದೆ ಅವ್ರಿಗೆ. ಸೊ ಇದನ್ನು ನೀವು ಮೇಯ್ನಾಗಿ ಟಾರ್ಗೆಟ್ ಮಾಡಬೇಕಾಗುತ್ತೆ. ಆಮೇಲೆ ನೀವೆಲ್ಲ ಲೈಕ್ ಇವಾಗ ಕೆಲವೊಬ್ಬರು ಇರ್ತಾರೆ ಲೈಕ್ ಜೆನ್ಯೂನಾಗಿ ನಡೆಸೋರು, ನಂಬರ್ ಸಿಕ್ಕಿದಾಗ ಅದನ್ನು ಇಟ್ಕೊಂಡು ವಾಟ್ಸಪ್ಪಲ್ಲಿ ಮಾರ್ಕೆಟಿಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಅದು ನೆಸೆಸಿಟಿನೇ ಇಲ್ಲ ಗೈಸ್. ಯಾಕಂದರೆ ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳು ಇಟ್ಕೊಂಡು ಬಂದಾಗ ಅವ್ರ ಕೈಲಿ ಅವ್ರದ್ದು ಆಲ್ರೆಡಿ ಪ್ರಮೋಟ್ ಆಗೋಗಿರುತ್ತೆ ಬ್ರ್ಯಾಂಡ್ಗಳು. ಸಿಂಪಲಾಗಿ ಒಂದು ಹೇಳ್ತೀನಿ, ಅವ್ರ ಬ್ರ್ಯಾಂಡ್ ಆಲ್ರೆಡಿ ಜನಗಳ ಕಣ್ಣಿಗಿರುತ್ತೆ, ಜನಗಳ ಕಣ್ಣು ಬಿದ್ದಿರುತ್ತೆ, ಜನಗಳು ಅದನ್ನು ಯೂಸ್ ಮಾಡ್ತಿರ್ತಾರೆ. ಅವ್ರು ಲಾಂಚ್ ಮಾಡಬೇಕು ಅಂದಾಗ ಈ ಥರ ಸಿಲ್ಲಿ ಮಿಸ್ ಕಾಲ್, ಒಂದು ಮಿಸ್ ಕಾಲಿಂದನೇ ಮಾರ್ಕೆಟಿಂಗ್ ಮಾಡಬೇಕು ಅಂತ ನೆಸೆಸಿಟಿನೇ ಇರಲ್ಲ. ಕೆಲವೊಂದು ಏಜೆನ್ಸಿಗಳು ಏನು ಮಾಡ್ತಿದ್ದಾರೆ, ಆ ಬ್ರ್ಯಾಂಡಿಗೆ ಗೊತ್ತಿಲ್ಲದಂಗೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಆಮೇಲೆ ಆ ನಂಬರ್ನ ಒಂದು ಮಿಸ್ ಕಾಲ್ ಕೊಟ್ಟಾದ್ಮೇಲೆ ನಿಮ್ಮ ನಂಬರ್ ಯಾವ ರೀತಿ ಯೂಸ್ ಆಗುತ್ತೆ, ಏನಾಗುತ್ತೆ, ಯಾವ ಥರ ಹೋಗುತ್ತೆ, ಇದು ಏನೂ ಗೊತ್ತಾಗಲ್ಲ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ, ನೀವೊಂದು ಮಿಸ್ ಕಾಲ್ ಕೊಡ್ತೀರ ಅಷ್ಟೇ. ಮಿಸ್ ಕಾಲ್ ಕೊಟ್ಟಾಗ ಅವ್ರಿಗೆ ಅಲ್ಲಿ ಹೋಗಿ ನೋಟ್ ಆಗುತ್ತೆ ಆ ನಂಬರು. ಮಿಸ್ ಕಾಲ್ ಬಂದಿದ್ದ ನಂಬರೆಲ್ಲ ಒಂದು ಕಡೆ ನೋಟ್ ಆಗ್ತಾ ಹೋಗ್ತಿರುತ್ತೆ. ಆ ನಂಬರ್ಗಳನ್ನ ಇಟ್ಕೊಂಡು ಅವರು ಬೇಜಾನ್ ಸ್ಕ್ಯಾಮ್ಗಳು ಮಾಡ್ಬೋದು. ಸಿಂಪಲಾಗಿ ಹೇಳಬೇಕು ಅಂದರೆ OTP ಸ್ಕ್ಯಾಮ್ಸ್ ಮಾಡ್ಬೋದು. ಇವಾಗ ನೀವು ಅವ್ರನ್ನ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಅದನ್ನು ಟ್ರಸ್ಟ್ ಬಿಲ್ಡ್ ಮಾಡಬೇಕು ಅಂತ ಏನು ಮಾಡ್ತಾರೆ, ಹುಡುಗರನ್ನ ಜಾಸ್ತಿ ಕಳಿಸಲ್ಲ. ಇವಾಗ ಇಲ್ಲಿ ನೀವು ಯೋಚನೆ ಮಾಡಿ, ಇವಾಗ ಆ ಥರ ರಿಯಲ್ಲಾಗಿ ಮಾರ್ಕೆಟಿಂಗ್ ಮಾಡೋಂಗಿದ್ದಿದ್ರೆ ಸಿಂಪಲ್ಲಾಗಿ ಹುಡುಗರ್ನೂ ಮಿಕ್ಸ್ ಮಾಡಿ, ಹುಡುಗರ್ನೂ ಒಂದಷ್ಟು ಜನ ಜಾಬ್ಲೆಸ್ ಪೀಪಲ್ಗಳನ್ನ ಹುಡುಕಿ, ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಅಂಡರ್ 10th ಮುಗಿಸಿರೋರನ್ನ, ಈ ಥರ ಅನ್ಎಜುಕೇಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ 3rd ಕ್ಲಾಸ್ 4th ಕ್ಲಾಸ್ 5th ಕ್ಲಾಸ್ಗೆ ಡ್ರಾಪ್ಔಟ್ ಆಗಿರೋರನ್ನ ಹುಡುಕಿ, ಎಷ್ಟು ಜನ ಸಿಗ್ತಾರೆ ಅವ್ರಿಗೆ, ಅವ್ರ ಕೈಗೆಲ್ಲ ಒಂದಷ್ಟು ಪ್ರಾಡಕ್ಟ್ ಕೊಟ್ಟು, ಏನಿಲ್ಲ ಸಿಂಪಲಾಗಿ ಗುರು ನೀನು ಈ ಥರ ಒಂದು ಮಿಸ್ ಕಾಲ್ ಕೊಡಿಸು, ನೀನೊಂದು ಪ್ಯಾಕೆಟ್ ಫ್ರೀಯಾಗಿ ಕೊಡು ಅನ್ನೋದು ರೀತಿ ಮಾಡ್ಬೋದು. ಬಟ್ ಅವರು ಅದನ್ನು ಮಾಡಲ್ಲ. ಅಲ್ಲಿ ಏನು ಮಾಡ್ತಾರೆ, ಆ ಏಜೆನ್ಸಿಗಳು ಒಂದಷ್ಟು ಹುಡುಗಿರನ್ನ ಹುಡುಕ್ತಾರೆ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಒಂದು ಸ್ವಲ್ಪ ಇನ್ನೋಸೆಂಟಾಗಿ ಕಾಣಿಸ್ಬೇಕು, ಒಂದು ಸ್ವಲ್ಪ ಆಂಟಿದಿರೋ. ಸೊ ಇವಾಗ ಏನಾಗುತ್ತೆ, ನಮ್ಮ ಇಂಡಿಯನ್ಸ್ ಪೀಪಲ್ ಮೈಂಡ್ಸೆಟ್ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಯಾವ್ದಾರೋ ಒಂದು ಹುಡುಗಿ ಹೋಗ್ಬಿಟ್ಟು ಕಷ್ಟ ಅಂತ ಕೇಳಿದಾಗ ಜನ ಬೇಗ ಕೋಪ್ರೇಟ್ ಮಾಡ್ತಾರೆ. ಒಂದು ಹುಡುಗಂಗೆ 10 ಜನದಲ್ಲಿ ಒಬ್ಬ ಕೋಪ್ರೇಟ್ ಮಾಡಿದ್ರೆ, ಹುಡುಗಿರೋ ಅಥವಾ ಆಂಟಿದಿರೋ ಥರ ಒಂದು ಸ್ವಲ್ಪ ಇನ್ನೋಸೆಂಟ್ ಫೇಸ್ ಇದ್ಬಿಟ್ರೆ 10 ಜನದಲ್ಲಿ 8 ಜನನಾದರೂ ಕೋಪ್ರೇಟ್ ಮಾಡ್ತಾರೆ, 8 ಜನನಾದರೂ ಕೋಪ್ರೇಟ್ ಮಾಡ್ತಾರೆ ಅನ್ನೋದು 100% ಅವ್ರಿಗೆ ಗೊತ್ತು. ಅದಕ್ಕೆ ಏನು ಮಾಡ್ತಾರೆ, ಗ್ರೂಪ್ ಆಫ್ ಪೀಪಲ್ ಅಂದರೆ ಆ ಜನ ಸಂಖ್ಯೆಯಲ್ಲಿ ಯಾರು ಹುಡುಗರೇ ಇರಲ್ಲ. ಇಫ್ ಇನ್ ಕೇಸ್ ಇದ್ರೂ ಒಬ್ಬರೊಬ್ಬರು ಇರ್ತಾರೆ, ಮ್ಯಾನೇಜರ್ ಥರ ಇರ್ತಾರೆ, ಅಂದರೆ ಹ್ಯಾಂಡಲ್ ಮಾಡೋ ಥರ ಇರ್ತಾರೆ. ಬಿಟ್ಟರೆ ಅವ್ರ ಕೈಗೆಲ್ಲ ಪ್ರಾಡಕ್ಟ್ ಕೊಡಲ್ಲ. ಸಿಂಪಲಾಗಿ ಅವ್ರನ್ನ ಹುಡುಗಿರನ್ನ ಕಳಿಸ್ತಾರೆ, ಇನ್ನೋಸೆಂಟ್ ಫೇಸ್ ಮಾಡಬೇಕು, ಒಂಥರ ರಿಕ್ವೆಸ್ಟ್ ಮಾಡಬೇಕು, ಅವ್ರ ಕರಳು ಹಿಂಡಬೇಕು ಅನ್ನೋ ಥರ ಟ್ರೈನ್ ಮಾಡಿರ್ತಾರೆ. ಓಕೆ ಫೈನ್ ಅಂತ ಅವ್ರು ಬರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ಬೇಕು ನೀವು, ಆಗಲ್ಲ ಅಂದ್ಬಿಟ್ಟು ಕಂಡೀಷನಾಗಿ ನಾವು ಮಾಡಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅಯ್ಯೋ ಅವ್ರದ್ದು ಮಕ್ಕ ನೋಡೋಕೈತಲ್ಲ, ಅವ್ರ ಬಡತನ ಲೈಕ್ ಏನೋ ಒಂದಷ್ಟು ಪ್ರಾಫಿಟ್ ಸಿಕ್ಬಿಡುತ್ತೆ ಅಂದರೆ ದುಡ್ಡಿಂದನೇ ಕೊಡಿಸಿ, ಅಥವಾ ಏನಾರ ಕೊಡಿಸ್ಬಿಡಿ. ಸಿಂಪಲಾಗಿ ಒಂದು ಹೇಳ್ತೀನಿ, ₹100 ಖರ್ಚು ಮಾಡ್ಬಿಟ್ಟು ಅಲ್ಲಿರೋರಿಗೆಲ್ಲ ಏನಾರ ಕೊಡಿಸ್ಬಿಡಿ. ಸಿಂಪಲಾಗಿ ಮ್ಯಾಟ್ರ್ ಕ್ಲೋಸ್ ಆಗಿಬಿಡುತ್ತೆ. ನೀವು ಆ ನಂಬರ್ ಏನು ನಂಬರ್ ಫ್ರೀ ತಾನೆ, ಒಂದು ಮಿಸ್ ಕಾಲ್ ಕೊಟ್ಟರೆ ಏನಾಗ್ಬಿಡುತ್ತೆ ಅಂತ ಕೊಟ್ಟರೆ ನಿಮ್ಮ ನಂಬರ್ ಹೋಗಲ್ಲಿ ನೋಟ್ ಆಗುತ್ತೆ. ಅದು ನೋಟ್ ಆದಮೇಲೆ ಗೈಸ್ ಒಂದು ಹೇಳ್ತೀನಿ, ರಿಯಲಾಗಿ ಮಾರ್ಕೆಟಿಂಗು ನಡೆಸಿದ್ರೆ ನಡೆಸಲಿ. ಇವಾಗ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಸಿಗುತ್ತೆ, ವಾಟ್ಸಪ್ ನಂಬರ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ವಾಟ್ಸಪ್ಪಲ್ಲಿ ಇರ್ತಾರೆ. ಆ ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಟ್ಸಪ್ಪಿಗೆ ಅಟ್ಯಾಚ್ ಮಾಡಿ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ, ಏನಾರ ಈ ಥರ ವಾಂಟೆಡ್ ಅಂದರೆ ಲೀಗಲಾಗಿ ನಡ್ಸ್ಕೊಂಡು ಹೋದಾಗ ಬೇಜಾರಾಗಲ್ಲ. ಇಲ್ಲೀಗಲ್ ಥಿಂಗ್ಸಿಗೆ ನಡ್ಸ್ಕೊಂಡು ಹೋಗ್ಬಿಟ್ರೆ ಅದು ಬೇಜಾರಾಗೋಗುತ್ತೆ. ಆಮೇಲೆ ಆ ನಂಬರ್ ಯಾವ ರೀತಿ ಯೂಸ್ ಆಗುತ್ತೆ ಏನು
ಒಂದೇ ಯೋಚನೆ ಮಾಡಿ ಗೈಸ್, ಇವಾಗ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಗೆ ₹1 ಲಾಸ್ ಆಗಲ್ಲ. ಸಿಂಪಲಾಗಿ ಹೇಳ್ತೀನಿ, ಒಂದು ಸ್ವಲ್ಪ ಹಿಂದೆ ಇದ್ದಾಗ ಏನಾಗುತ್ತೆ, ಒಂದು ಮಿಸ್ ಕಾಲ್ಗೆ 0.01 ಪೈಸಾ 0.1 ಪೈಸಾ ಈ ರೀತಿ ಮಿಸ್ ಕಾಲ್ ಫ್ರೀ ಇತ್ತು. ಒಂದು ರಿಂಗ್ ಅಂದರೆ ಪಿಕ್ ಮಾಡಿದಾಗ 1 ಸೆಕೆಂಡ್ಗೆ ಇಷ್ಟ ಅಂತ ಕಟ್ಟಾಗೋದು. ಈ ರೀತಿ ಎಲ್ಲ ಇದ್ದಾಗ ಏನು ನೀವು ಅನ್ಕೋಬೋದು, ಏನೋ ಮೇ ಬಿ ಅವ್ರಿಗೆ ಒಂದಷ್ಟು ಪ್ರಾಫಿಟ್ ಅನ್ನೋದು ಹೋಗ್ಬೋದು ಅಂತ. ಏನೂ ಇಲ್ಲ. ಈಗ ಇದನ್ನ ಮೇಯ್ನ್ ಟಾರ್ಗೆಟ್ ಅವ್ರಿಗೆ. ಇವಾಗ ನೀವು ಮಿಸ್ ಕಾಲು ಅಥವಾ ಕಾಲ್ ಮಾಡಿ ಮಾತಾಡಿದ್ರೂ ₹1 ವೇಸ್ಟ್ ಆಗಲ್ಲ ನಿಮ್ಮದು ಅನ್ನೋದು ಟ್ರಿಕ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಏನು ಮಾಡ್ತಾರೆ, ನಿಮ್ಮ ಬ್ರೈನ್ ವಾಶ್ ಮಾಡ್ತಾರೆ. ಅಂದರೆ ನೀವು ಏನು ₹1 ಲಾಸ್ ಆಗಲ್ಲ, ನೀವು ಕಾಲ್ ಮಾಡ್ಬೋದಲ್ಲ, ನೀವು ಮಾಡ್ಬೋದಲ್ಲ, ಕೊಡ್ಬೋದಲ್ಲ ಅಂತ. ಸೊ ಇವಾಗ ಏನಾಗುತ್ತೆ, ನೀವು ಇವಾಗ ಒಂದು ಗ್ರೂಪ್, ಈ ಥರ ಗ್ರೂಪ್ನ ಒಂದು 5 to 10 ಮೆಂಬರ್ಸ್ ಪೀಪಲ್ನ ಏನು ಮಾಡ್ತಾರೆ, ಮೇಯ್ನ್ ಜನಸಂಖ್ಯೆ ಜಾಸ್ತಿ ಇರೋತ್ತವು ಮೇಯ್ನ್ ಏರಿಯಾಗಳಲ್ಲಿ ಬಿಡ್ತಾರೆ. ಸೊ ಆ ಏರಿಯಾದಲ್ಲಿ ಸರ್ಕ್ಯುಲೇಟ್ ಮಾಡಿ ಅಂತ. ಆ ಥರ 10 ಗ್ರೂಪ್ ಬಿಟ್ಬಿಟ್ಟು ಒಬ್ಬೊಬ್ರು, ಫಾರ್ ಎಕ್ಸಾಂಪಲ್ 100 ಜನನ ಬಿಟ್ಬಿಟ್ಟು ಒಬ್ಬೊಬ್ರು ಒಂದೊಂದು ನಂಬರ್ 10 ನಂಬರ್ ಕಲೆಕ್ಟ್ ಮಾಡಿ ಅಂದರೆ 1000 ಆಯಿತು. 100 ನಂಬರ್ ಕಲೆಕ್ಟ್ ಮಾಡಿ ಅಂದರೆ 100 ಮಿಸ್ ಕಾಲ್ ಕೊಡಿಸಿ ಅಂದರೆ ಎಷ್ಟಾಯಿತು. ಆಮೇಲೆ ನೀವು ನೋಡಿ, ಅಂಥವ್ರು ಬರೋರೆಲ್ಲ ದೊಡ್ಡ ಬ್ರ್ಯಾಂಡೇ ಬರೋದು, ಯಾವುದೋ ಅನ್ನೋನ್ ಬ್ರ್ಯಾಂಡ್ ಇಟ್ಕೊಂಡು ಬರೋಲ್ಲ. ಸಿಂಪಲಾಗಿ ಹೇಳ್ತೀನಿ, ದೊಡ್ಡ ಬ್ರ್ಯಾಂಡೇ ಅವ್ರು ಇಟ್ಕೊಂಡು ಬರೋದು ಕೈಯಲ್ಲಿ. ಇವಾಗ ನಿಮ್ಗೆ ಯಾವುದೋ ಒಂದು ಎಲ್ಲರಿಗೂ ಗೊತ್ತಿರುತ್ತೆ ಗೈಸ್, ನಿಮ್ಮ ಒಬ್ರಿಗೆ ಅಲ್ಲ ಎಲ್ಲರಿಗೂ. ಇವಾಗ ನೀವು ಒಂದು 5 ಜನ ಗ್ರೂಪಲ್ಲಿ ಹೋಗಿರ್ತೀರ ಫ್ರೆಂಡ್ಸು, ಆ ಬ್ರ್ಯಾಂಡ್ ನೋಡಿದ ತಕ್ಷಣ ಅಲ್ಲಿ ಅಷ್ಟು ಜನಕ್ಕೆ ಗೊತ್ತಿರುತ್ತೆ ಆ ಬ್ರ್ಯಾಂಡ್ ಏನು, ಆ ಬ್ರ್ಯಾಂಡ್ ಎಂತಕ್ಕೆ ಯೂಸ್ ಆಗುತ್ತೆ, ಅದು ಫೇಸ್ ವಾಶ, ಬಾಡಿ ವಾಶ ಯಾವ ಥರ ಅಂತ ಆ ಬ್ರ್ಯಾಂಡ್ ಐಡೆಂಟಿಟಿ ಆಗೋಗಿರುತ್ತೆ. ಅದ್ರ ನೆಸೆಸಿಟಿ ಏನು, ಒಂದು ಮಿಸ್ ಕಾಲ್ ಕೊಡೋದ್ರಿಂದ ಆ ಬ್ರ್ಯಾಂಡ್ ಏನು ಬೆಳೆಯಲ್ಲ ಅಲ್ವಾ. ಇವಾಗ ಅನ್ನೋನ್ ಬ್ರ್ಯಾಂಡ್ ಆದರೆ ಓಕೆ, ಏನೋ ಸ್ಟ್ರಾಟಜಿ ಇರ್ಬೋದು, ಮೇ ಬಿ ಜನಕ್ಕೆ ಕಣ್ಣಿಗೆ ಕಾಣಿಸ್ಲಿ, ಕಣ್ಣಿಗೆ ಬೀಳಲಿ ಅಂತ ಕೊಡ್ತಾ ಇರ್ಬೋದು, ಅವ್ರಿಗೂ ಲಾಸ್ ಆಯ್ತಾ ಇರುತ್ತೆ ಬಿಡು ಅಂತ ಈ ರೀತಿ ಯೋಚನೆ ಮಾಡ್ಬೋದು. ಬಟ್ ಈ ಥರ ಬ್ರ್ಯಾಂಡ್ಗಳು ದೊಡ್ಡ ಬ್ರ್ಯಾಂಡ್ ಬಂದಾಗ ಅವ್ರಿಗೇನು ನೆಸೆಸಿಟಿ ಇದೆ, ಅವ್ರಿಗೆಲ್ಲ ಚಿಕ್ಕ ಏಜೆನ್ಸಿಗಳನ್ನ ಕಾಂಟ್ಯಾಕ್ಟೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಈ ಥರ ಅನ್ನೆಸೆಸರಿ ಥಿಂಗ್ಸ್ನ ಅನ್ನೆಸೆಸರಿಯಾಗಿ ಪ್ರಮೋಟೇ ಮಾಡಲ್ಲ, ಮಾರ್ಕೆಟಿಂಗೇ ಮಾಡಲ್ಲ. ಅನ್ನೆಸೆಸರಿ ಮಾರ್ಕೆಟಿಂಗ್ ಇವೆಲ್ಲ ಅವರೆಲ್ಲ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬಿಟ್ಟು ದೊಡ್ಡ ಹೀರೋಗಳನ್ನ ಕರ್ಕೊಂಡು ಆಮೇಲೆ ಅವ್ರಿಗೆಲ್ಲ ಇವರೇ ಇರ್ತಾರೆ, ಸಿಂಪಲ್ಲಾಗಿ ಅವ್ರನ್ನೇ ಕರೆಸಿ ಮಾರ್ಕೆಟಿಂಗ್ ಮಾಡ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ಸ್ನೇ ಕರೆಸಿ ಮಾರ್ಕೆಟಿಂಗ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಟಿ ವಿಲೇ ಲಾಂಚ್ ಮಾಡ್ಬೋದು ಆ ಬ್ರ್ಯಾಂಡ್ನ. ಅದು ಬಿಟ್ಬಿಟ್ಟು ನಿಮ್ಮ ಒಂದು ಜನಸಂಖ್ಯೆ ಇರುತ್ತವು ಒಂದಷ್ಟು ಗ್ರೂಪ್ ಆಫ್ ಲೇಡೀಸ್ನ ಬಿಟ್ಟು ರಿಕ್ವೆಸ್ಟ್ ಮಾಡಿ ಮಿಸ್ ಕಾಲ್ ಕೊಡಿಸಿ ನಿಮಗೆ. ಆಮೇಲೆ ಅವ್ರಿಗೆ ಪೇಮೆಂಟು ಇರುತ್ತೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಯಾರನ್ನೂ ಬಂದ್ಬಿಟ್ಟು ಫ್ರೀಯಾಗಿ ಅಷ್ಟು ಮಾಡಲ್ಲ. ಅವರು ದಿನಕ್ಕಿಷ್ಟು ಟಾರ್ಗೆಟ್ ಅನ್ನೋದು ಇರುತ್ತೆ, ದಿನಕ್ಕಿಷ್ಟು ಟಾರ್ಗೆಟ್ ಮುಗಿಸ್ಬೇಕು. ವೀಕ್ಲಿ ಪೇಮೆಂಟು ಮಂತ್ಲಿ ಪೇಮೆಂಟು ಇರುತ್ತೆ. ನನ್ನ ಪ್ರಕಾರ ವೀಕ್ಲಿ ಪೇಮೆಂಟ್, ಒಂದು ವೀಕಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಒಂದು ದಿನಕ್ಕೆ ಇಷ್ಟು ಮುಗಿಸ್ಬೇಕು ಅಂದ್ಬಿಟ್ಟು ವೀಕ್ಲಿಗೆ ಇಷ್ಟು ಟಾರ್ಗೆಟ್ ರೀಚ್ ಔಟ್ ಮಾಡಲೇಬೇಕು, ಟೆನಿ ಕಾಸ್ಟ್ ಅಂತ ಒಂದು ಇಷ್ಟು ಕೊಟ್ಟಿರ್ತಾರೆ. ಅದಕ್ಕಿಂತ ಎಕ್ಸಿಡ್ ಆಯಿತು ಅಂದರೆ ಆ ಥರ ಇಂಕ್ರಿಮೆಂಟ್ ಎಲ್ಲ ಇರುತ್ತೆ, ಇರಲ್ಲ ಅಂತ ಹೇಳ್ತಲ್ಲ. ಅವ್ರಿಗೇನು ಲಾಸ್ ಆಗುತ್ತೆ, ಅವ್ರು ವೇಸ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಓಕೆ, ಅವ್ರು ಹೊಟ್ಟೆ ತುಂಬ್ತಿದೆ, ಅವರು ಏನೋ ಸಂಸಾರ ನಡೆಸೋಷ್ಟು ಅವ್ರಿಗೆ ಆಗ್ತಿದೆ, ಓಕೆ ಫೈನ್ ಒಪ್ಕೊತೀನಿ. ನೀವು ಒಂದು ಮಿಸ್ ಕಾಲ್ ಕೊಡೋದ್ರಿಂದ ಏನು ಬೆನಿಫಿಟು, ನಿಮ್ಗೇನು ಬೆನಿಫಿಟ್ ಆಗ್ತಿದೆ, ನಿಮಗೆ ಬಿಡಿ, ಕಂಪ್ನಿಗೆ ಏನು ಬೆನಿಫಿಟ್ ಆಗ್ತಿದೆ. ನೀವು ಒಂದು ಮಿಸ್ ಕಾಲ್ ಕೊಡೋದ್ರಿಂದ ಅಟ್ಲೀಸ್ಟ್ ಅವ್ರಿಗೊಂದು ₹10 ಹೋಗುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬೇಡ ₹1 ಹೋಗುತ್ತೆ ಅಂತ ಇಟ್ಕೊಳ್ಳಿ, ಬಿಡಿ ₹1 ಹೋಗ್ಲಿ ಪಾಪ, ಎಷ್ಟು ಬಡವರು ಅದಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಅನ್ಕೋತೀರಾ. ಓಕೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದನೂ ಕರೆಕ್ಟು. ಕಂಪ್ನಿ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ, ಅವ್ರಿಗೇನು ಪ್ರಾಫಿಟ್, ಅವ್ರಿಗೆ ಎಂಥ ಪ್ರಾಫಿಟ್ಟು. ಒಂದು ಮಿಸ್ ಕಾಲ್ ಕೊಡೋದ್ರಿಂದ ನಿಮ್ಮ ಫೋನ್ ಕರೆನ್ಸಿಯಿಂದ ₹1 ಅವ್ರಿಗೆ ಹೋಗಿ ಬೀಳಲ್ಲ, ಅಥವಾ ₹10 ಹೋಗಿ ಬೀಳಲ್ಲ. ಅದರಲ್ಲಿ ₹1 ತೆಗೆದವರು ಕೊಡ್ತಾರೆ ಅನ್ನೋಕ್ಕೆ ಝೀರೋ. ಬಟ್ ಆದ್ರೂ ಅವ್ರಿಗೆ ಸ್ಯಾಲ್ರಿ ಕೊಟ್ಟು, ಪೇಮೆಂಟ್ ಕೊಟ್ಟು ಮಿಸ್ ಕಾಲ್ ಕೊಡಿಸಿ ಇಷ್ಟು ಜನಕ್ಕೆ ಮಿಸ್ ಕಾಲ್ ಕೊಡಿಸ್ಬೇಕು ಅಂತ ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇವಾಗಿನ ನಡೀತಾರ, ಇದು ಅಂದರೆ ಒಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಗೈಸ್. ಇದು ಬರೀ ಈ ಥರ ಸ್ಕ್ಯಾಮ್ ಅಲ್ಲ ಗೈಸ್, ತುಂಬ ಥರ ಸ್ಕ್ಯಾಮ್ಸ್ ಇದೆ. ನಾನು ಎಷ್ಟೊಂದು ಸ್ಕ್ಯಾಮ್ಸ್ ಆಲ್ರೆಡಿ ನನ್ನ ಚಾನಲಲ್ಲಿ ರಿವೀಲ್ ಮಾಡಿದ್ದೀನಿ. ಬಟ್ ಏನಂದರೆ ಹೆಸರುಗಳು ತಗೋಬೋದು. ಇವಾಗ ನಾನೊಂದು ಒಂದು ಬ್ರ್ಯಾಂಡ್ ಅಂತ ಹೇಳ್ತಿದ್ದೀನಿ, ಆ ಬ್ರ್ಯಾಂಡ್ ಬದಲು ಯಾವ್ದಾರ ಒಂದು ಹೆಸರು, ಬ್ರ್ಯಾಂಡೆಡ್ ಹೆಸರೇ ತಗೋಬೋದು. ಬಟ್ ಏನು ಅಂದರೆ ಅವ್ರ ಕಂಪ್ನಿನ ಬಿಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಕಂಪ್ನಿ, ಇವಾಗ ನಾನೊಂದು ಬ್ರ್ಯಾಂಡ್ ಹೇಳೋದು, ನಿಮಗೆ ಆ ಬ್ರ್ಯಾಂಡವ್ರು ಈ ಥರ ಸ್ಟ್ರಾಟಜಿ ಬೆಳೆಸ್ತಿದ್ದಾರೆ ಅಂತ ನಿಮಗೆ ಆ ಥರ ಹೋಗುತ್ತೆ. ನಾನು ಪಾಸಿಟಿವ್ ಎಲ್ಲ ಹೇಳ್ತೀನಿ, ಬಟ್ ಕೆಲವರು ಥಿಂಕ್ ಮಾಡೋದೇನಾಗುತ್ತೆ, ಈ ಥರನೂ ಒಂದು ಬ್ರ್ಯಾಂಡ್ ಇದೆ, ಈ ಥರ ಇವ್ರು ಯಾಕೆ ಹಿಂಗೆ ಮಾಡೋಕ್ಕೋದು ಅಂತ ಒಂದು ನೆಗೆಟಿವ್ ಇಂಪ್ರೆಷನ್ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ದೊಡ್ಡ ಬ್ರ್ಯಾಂಡ್ ಹೆಸರು ಯಾವುದೂ ತಗೋತಾ ಇಲ್ಲ. ಅಂದರೆ ದೊಡ್ಡ ಬ್ರ್ಯಾಂಡ್ ನಾನು ನಿಜವಾಗ್ಲೂ ಗೈಸ್, ಇದು ನೀವು ನಂಬಲ್ಲ, ನನ್ನ ಕಣ್ಣು ಮುಂದೆನೇ ನಡೀತು. ನಾನೇ ನಾನು ಮಿಸ್ ಕಾಲ್ ಕೊಡಲ್ಲ ಅಂತ ಹೇಳಿದ್ರು ಅವರು ಮಕ್ಕನ ಒಂಥರ ಒಂದೇ ಒಂದು ಮಿಸ್ ಕಾಲ್ ಕೊಡ್ಬೋದಲ್ವಾ ಪ್ಲೀಸ್, ಏನಾಗ್ಬಿಡುತ್ತೆ ನಿಮಗೆ, ಈ ರೀತಿಯೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಬಟ್ ನಾನು ಮಿಸ್ ಕಾಲ್ ಕೊಡಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ಗೂ ಕೊಡೋಕ್ಕೆ ಬಿಡಲಿಲ್ಲ. ಅವರು ಓಕೆ ಫೈನ್, ಒಂದು ಮಿಸ್ ಕಾಲ್ ಅಲ್ವಾ ಬಿಡು ಕೊಡೋಣ ಅಂತಲೇ ಅಂದರು. ಬಟ್ ನಾನು ಬೇಡ, ಇದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ನಿಜವಾಗ್ಲೂ ತಡೆದೆ. ಸೊ ನನ್ನ ಕಣ್ಮುಂದೆ ನಡೆದಿರೋ ಸಿಚುಯೇಷನ್ನ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಈ ಥರ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ ಗೈಸ್. ಇವಾಗ ಜನರು ಹೆಂಗೆ ಅಂದರೆ, ಒಂದು ಹುಡುಗಿ ಕಷ್ಟದಲ್ಲಿದ್ದಾರೆ ಅಂದರೆ ನೋಡಲ್ಲ, ಅಂದರೆ ಹುಡುಗ ಇದ್ರೂ ನೋಡಲ್ಲ ಕೆಲವೊಬ್ರು. ಬಟ್ ಹುಡುಗಿ ಇದ್ದಾಗ ಅಂದರೆ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಕನ್ಸರ್ನ್ ತೋರ್ಸೋಕ್ಕೆ ಮಾಡ್ತಾರೆ. ಪಾಪ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಗೈಸ್. ಎಲ್ಲರ
ಮೆಂಟಾಲಿಟಿನೂ ಅದೇ. ಇವಾಗ ಒಂದು ಹುಡುಗಿ ಕಷ್ಟ ಅಂದ್ಬಿಟ್ಟು ಬಂದು ಏನೋ ಕೇಳಿದಾಗ ನಮ್ಮ ಕೈಲಿ ಆಗುತ್ತೆ ಅಂದಾಗ ಮಾಡಿಬಿಡ್ತೀವಿ, ನಮ್ಮ ಕೈಲಿ ಆಗೋದೇ ಇಲ್ಲ ಅಂದರೆ ಮಾಡಲ್ಲ. ಬಟ್ ಅದನ್ನೇ ಒಂದು ಟ್ರಿಕ್ಸ್ ಆಗಿ ಇಟ್ಕೊಂಡು, ಅದನ್ನೇ ಒಂದು ಇದಾಗಿ ಇಟ್ಕೊಂಡು ಲೈಕ್ ಅದರಿಂದನೇ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಿದೆ ಅಂದರೆ ಅದು ತಪ್ಪು ಗೈಸ್. ನಿಮ್ಗೆ ಏನಾದರೂ ಅಷ್ಟು ನಿಜವಾಗ್ಲೂ ಬೇಜಾರಾಗ್ತಿದೆ, ನನಗೆ ಅವ್ರು ನೋಡೋಕ್ಕಾಗ್ತಿಲ್ಲ ಅಂದಾಗ ನಿಮ್ಮ ಜಾಬಲ್ಲಿ ಒಂದು 100 ರೂಪಾಯಿ ಇರುತ್ತೆ, ಬೇಡ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಇದ್ದರೆ ಒಂದು 100 ರೂಪಾಯಿ ಅಲ್ಲಿ ಹತ್ರದಲ್ಲಿ ಬೇಕ್ರಿ ಕೊಟ್ಬಿಟ್ಟು ಇವ್ರಿಗೆಲ್ಲ ಅದೇನು ಕೊಟ್ಬಿಡಪ್ಪ, ಅದೇನು ಬೇಕಾದ್ರೆ ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ತಿಂತಲ್ಲ, ಏನಾರು ಕೊಟ್ಬಿಡು ಅಂತ ಏನಾರು ಕೊಡಿಸಿ. ಯಾಕಂದರೆ 100 ರೂಪಾಯಿಲಿ ಹೋಗುತ್ತೆ, ಅದು ಮುಗ್ದೋಗುತ್ತೆ, ಮ್ಯಾಟ್ರೇ ಕ್ಲೋಸ್ ಆಗೋಗುತ್ತೆ. ನಿಮ್ಮ ನಂಬರ್ ಒಂದು ಕೊಟ್ಟು ಆ ನಂಬರಿಂದ ಬೇರೆ ಬೇರೆ ಥರ. ಆಮೇಲೆ ಗೈಸ್ ಇನ್ನೂ ಒಂದು ಮೇಯ್ನಾಗಿ ಯೋಚನೆ ಮಾಡಿ, ನಿಮ್ಮ ಒಂದು ನಂಬರು ನೀವು ಯಾವ್ದ್ರಲ್ಲಿ ಮಿಸ್ ಕಾಲ್ ಕೊಡ್ತೀರಾ ಅದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ, ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ, ನಿಮ್ಗೆ ಎಕ್ಸೆಟ್ರಾ ಇಡೀ ಇದಕ್ಕೇ ಲಿಂಕ್ ಆಗಿರುತ್ತೆ. ಒಂದು ಸತಿ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಯಿತು ಅಂತಂದರೆ ಮುಗೀತು. ಆಮೇಲೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ಇವಾಗ ನೀವು ಮಿಸ್ ಕಾಲ್ ಕೊಡ್ತೀರಾ, ಆ ನಂಬರ್ ನೋಟ್ ಮಾಡ್ಕೊಂಡಿರ್ತಾರೆ, ಆ ನಂಬರ್ಲಿ ಯಾವ ಅಕೌಂಟ್ ಇದೆ ಟ್ರೇಸ್ ಮಾಡ್ಬೋದು. ಅದಾದಮೇಲೆ ಏನು ಮಾಡ್ತಾರೆ, ಸರ್ ನಾವು ಮೊನ್ನೆ ಬಂದಿದ್ವಲ್ಲ, ನಮ್ಮ ಟೀಮ್ ಅವ್ರು ಬಂದಿದ್ದರು, ನಿಮಗೆ ಒಂದು ಮಿಸ್ ಕಾಲ್ ಕೊಟ್ಟಿದ್ದರಿಂದ ನಿಮಗೆ ಚೇಂಜ್ ಆಗೋಯ್ತು, ನಿಮ್ಮ ಲೈಫೇ ಚೇಂಜ್ ಆಗೋಯ್ತು, ನಿಮಗೆ 1 ಲ್ಯಾಕ್ ಆಫರ್ ಹೊಡೆದು 1 ಲ್ಯಾಕ್ ಅಂದರೆ ಇದು ಬಂಪರ್ ಆಫರ್ ಹೊಡೆದಿದೆ, ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ನಿಮ್ಗೆ ಒಂದು ಕೆಲಸ ಮಾಡಿ, ನಿಮ್ಮ OTP ಬರುತ್ತೆ, OTP ಹೇಳಿ. ಇದೊಂದೇ ಒಂದು ಸಾಕು ಗೈಸ್, OTP. ಅವಾಗ ಏನಾಗುತ್ತೆ, ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡ್ತಾರೆ, ಸಿಂಪಲಾಗಿ ಒಂದು OTP ಕೊಟ್ಟು ಮುಗಿಸ್ತಾರೆ. OTP ಅಲ್ವಾ ಬಿಡು, 1 ಲಕ್ಷ ಲಾಟ್ರಿ ಹೊಡೆದ್ಬಿಟ್ಟೈತೆ ನನಗೆ ಅಂದ್ಬಿಟ್ಟು 1 ಲಕ್ಷ ಹೇಳ್ತಾರೆ, 10 ಲಕ್ಷ ಹೇಳ್ತಾರೆ, 1 ಕೋಟಿನೇ ಹೇಳ್ಬೋದು. ಯಾಕಂದರೆ ಆ ದೊಡ್ಡ ಬ್ರ್ಯಾಂಡಿಂದನೇ, ಆ ದೊಡ್ಡ ಬ್ರ್ಯಾಂಡ್ ನಿಮ್ಮ ಕಣ್ಮುಂದೆ ತೋರಿಸಿರ್ತಾರೆ. ಸೊ ಈ ಬ್ರ್ಯಾಂಡು ನಮ್ಮದು, ಈ ಬ್ರ್ಯಾಂಡ್ ಕಡೆಯಿಂದ ಬರ್ತಾರದು ಅಂತ. ಸೊ ಅವ್ರು 1 ಕೋಟಿ ಲಾಟ್ರಿ ಹೊಡಿಸ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಡೌಟೇ ಬರಲ್ಲ ಯಾರಿಗೂ. ನನಗೆ ಆದ್ರೂ ಒಂದು ಸೆಕೆಂಡ್ ಓಕೆ ಫೈನ್, ಇದು ಅವತ್ತು ಬಂದಿದ್ದ ಬ್ರ್ಯಾಂಡ್ ಇದು, ಓಕೆ ಈ ಬ್ರ್ಯಾಂಡ್ ಏನು ಕೊಡ್ಬೋದು, ಅವ್ರಿಗೇನು ಕಡಿಮೆ ಆಗೈತೆ ಅಂತಲೇ ಥಿಂಕ್ ಮಾಡ್ತೀವಿ. ಸೊ ನಿಮ್ಗೆ ಒಂದು 10 ಲಕ್ಷ ಹೊಡೆದೈತೆ ಅಂದರೆ 1 ರೂಪಾಯಿನ ಲಾಸ್ ಆಗಲಿಲ್ಲ, 10 ಲಕ್ಷ ಹೊಡೆದ್ಬಿಟ್ಟು ಒಂದು ಮಿಸ್ ಕಾಲಿಂದ ಅಂದ್ಬಿಟ್ಟು ಖುಷಿ ಆಗ್ಬಿಟ್ಟು OTP ಟಕ್ ಅಂತ ಕೊಡ್ತೀರ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋದೆಲ್ಲ ಕ್ಲೀನಾಗಿ ವಾಶ್ಔಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇದು ದೊಡ್ಡ ಸ್ಕ್ಯಾಮು, ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ತುಂಬ ನಡೆಯುತ್ತೆ ಗೈಸ್, ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ತುಂಬ ಅಲರ್ಟ್ ಆಗಿರ್ರಿ. ಆಮೇಲೆ ಮನೆ ಹತ್ರ ಇವಾಗ ಕೆಲವೊಬ್ಬರು ನಮ್ಮ ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಅದಿದೆ ಇದಿದೆ, ಬಟ್ಟೆ ಕೊಡಿ ಅಂತ ಬರ್ತಿದ್ದಾರೆ. ದಯವಿಟ್ಟು ಬಟ್ಟೆನೇ ಯಾವುದೇ ಕಾರಣಕ್ಕೂ ಕೊಡಬೇಡಿ, ದುಡ್ಡು ಕೊಡಿ ಅಂತ ಬರ್ತಿದ್ದಾರೆ, ದುಡ್ಡಂತೂ ಕೊಡಲೇಬೇಡಿ. ಯಾಕೆಂದರೆ ಅವ್ರು ಅನಾಥಾಶ್ರಮಕ್ಕೆ ಕೊಟ್ಟರೆ ಒಳ್ಳೆಯದು, ಅವರು ಬೇರೆ ರೀತಿ ಯೂಸ್ ಮಾಡ್ಕೊತಾರೆ. ಸೊ ಈ ಥರ ಏಜೆನ್ಸಿಗಳು ತುಂಬ ಇದೆ ಗೈಸ್, ಈ ಥರ ಸ್ಕ್ಯಾಮ್ಗಳು ತುಂಬ ನಡೀತಿದೆ. ಸೊ ಈಗಿನ ಬೆಂಗಳೂರು ಲೈಫಲ್ಲಂತೂ ತುಂಬ ಅಂದರೆ ತುಂಬ ಸ್ಕ್ಯಾಮು. 10 ಜನದಲ್ಲಿ 2 ಕರೆಕ್ಟಾಗಿದ್ದರೆ ಸರಿ, ಆ 2 ನಿಮ್ಗೆ ಹುಡ್ಕೋಕ್ಕೆ ಕಷ್ಟ. ಸೊ 10 ಜನದಲ್ಲಿ 8 ಜನ ಹೆಂಗಿರ್ತಾರೋ ಅದೇ ಮೈಂಡ್ಸೆಟಲ್ಲಿ ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸ್ಕ್ಯಾಮ್ ನಡೀತಾ ಇರುತ್ತೆ, ದಯವಿಟ್ಟು ಅಲರ್ಟ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಥಾಟ್ಸ್ ಆಫ್ ಲೋ, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.